ಟೈಪ್ಸ್ ಆಫ್ ಇಂಟಿಜರ್ಸ್ ನಿಮಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತವಾಗ್ಲೂ ನಿಮಗೆ ನಾನು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ನಮಗಿರೋದು ಆಪರೇಷನ್ಸ್. ಆ್ಯಸ್ ಯೂಶುವಲ್ ನಮಗೆ ಮ್ಯಾಥಮೆಟಿಕ್ ಬೇಸಿಕ್ ಆಪರೇಷನ್ ಯಾವುದು? ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಸಬ್ಟ್ರಾಕ್ಷನ್ ಅಲ್ವಾ. ಅದೇ ರೀತಿ ಇಂಟಿಜರ್ಸ್ ಅಲ್ಲೂ ಕೂಡ ನಮಗೆ ಆಪರೇಷನ್ ಬರುತ್ತೆ. ಯಾವುದು? ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್. ಓಕೆನಾ. ಸೊ ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ಮಲ್ಟಿಪ್ಲಿಕೇಶನ್ ಇಂಟಿಜರ್ಸ್. ಓಕೆನಾ. ಸೊ ಮಲ್ಟಿಪ್ಲಿಕೇಶನ್ ಇಂಟಿಜರ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಿರೋದು, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಇದು. ನೀವು 10th ಹೋದ್ರು, PUC ಹೋದ್ರು ತುಂಬಾ ಇಂಪಾರ್ಟೆಂಟ್ ಇದು. ಯಾವುದೇ ಕಾರಣಕ್ಕೂ ನೀವು ಈ ಒಂದು ನಾನು ಹೇಳೋ ಪಾಯಿಂಟ್ಸ್ನ ನೀವು ಮರೆಯೋ ಹಾಗೆ ಇಲ್ಲ. ಓಕೆನಾ. ಸೊ ನೋಟ್ ಮಾಡ್ಕೊಳ್ಳಿ. ಸೊ ಮಲ್ಟಿಪ್ಲಿಕೇಶನ್ ಅಲ್ಲಿ ನಿಮಗೆ ಮಲ್ಟಿಪ್ಲಿಕೇಶನ್ ಆಫ್ ಇಂಟಿಜರ್ಸ್ ಅಲ್ಲಿ ನೀವು ನೆನ್ಪಿಟ್ಕೋಬೇಕಿರೋದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್. ನೆಕ್ಸ್ಟ್ ನೀವು ನೆನ್ಪಿಟ್ಕೋಬೇಕಿರೋದು ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್. ಈ ಒಂದು ಆಪರೇಷನ್ ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡ್ಲೇಬೇಕು, ಯಾವುದೇ ಕಾರಣಕ್ಕೂ ಮರೆಯೋ ಹಾಗೆ ಇಲ್ಲ. ಸೊ ಇಂಟಿಜರ್ಸ್ನ, ಎರಡು ನೆಗೆಟಿವ್ ಇಂಟಿಜರ್ಸ್ನ ನಾವು ಮಲ್ಟಿಪ್ಲೈ ಮಾಡಿದಾಗ, ಎರಡು ನೆಗೆಟಿವ್ ಇಂಟಿಜರ್ಸ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರು ಪಾಸಿಟಿವ್ ಇಂಟಿಜರ್ ಅಲ್ಲಿ ಬರುತ್ತೆ. ಅದೇ ರೀತಿ ಎರಡು ಪಾಸಿಟಿವ್ ಇಂಟಿಜರ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಸೊ ನಮಗೆ ಆನ್ಸರು ಪಾಸಿಟಿವ್ ಇಂಟಿಜರ್ ಆಗಿರುತ್ತೆ. ಸೊ ಎರಡು ಯಾವ್ದಾದ್ರು ಒಂದು ಪಾಸಿಟಿವ್ ಇಂಟಿಜರ್, ಒಂದು ನೆಗೆಟಿವ್ ಇಂಟಿಜರ್ ಆಗಿತ್ತು ಅಂದ್ರೆ ನಮಗೆ ಬರುವಂತ ಆನ್ಸರು ನೆಗೆಟಿವ್ ಇಂಟಿಜರ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೈನಸ್ ಇಂಟು ಮೈನಸ್ ಇದೆಯಲ್ವಾ, ಪ್ಲಸ್ ಅಂತ ಹೇಳಿದೆ. ಸೊ ಅದನ್ನ ನಂಬರ್ ಹಾಕ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೇಗೆ? -1 ಇಂಟು -2. ಓಕೆನಾ. ಸೊ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಯಾವ್ದನ್ನ? ಎರಡು ನೆಗೆಟಿವ್ ಇಂಟಿಜರ್ನ ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ? ಫಸ್ಟ್ ನೀವು ಸೈನ್ಗಳನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಯಾವ ಸೈನ್ ಇದೆ? ಇಲ್ಲೂ ನೆಗೆಟಿವ್ ಇಂಟಿಜರ್, ಇಲ್ಲೂ ಕೂಡ ನೆಗೆಟಿವ್ ಇಂಟಿಜರ್. ಸೊ ನಾನು ಏನ್ ಹೇಳ್ದೆ? ಮೈನಸ್ ಇಂಟು ಮೈನಸ್ ಏನ್ ಹೇಳ್ದೆ? ಪ್ಲಸ್. ಸೊ ಆನ್ಸರ್ ನಮ್ಗೆ ಏನಾಗುತ್ತೆ? ಪ್ಲಸ್ ಅಲ್ಲೇ ಬರುತ್ತೆ, ಅಂದ್ರೆ ಪಾಸಿಟಿವ್ ಇಂಟಿಜರ್ ಆಗಿರುತ್ತೆ. 1 2 ಏನು? 2. ಓಕೆನಾ. ಈ ರೀತಿ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ನೀವು ಆ ಸೈನ್ಗಳನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಆಸ್ ಯೂಶುವಲ್ ಹೇಳಿದೆ ನಾನು, ಎರಡು ನೆಗೆಟಿವ್ ಇಂಟಿಜರ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪಾಸಿಟಿವ್ ಇಂಟಿಜರ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಎರಡು ಪಾಸಿಟಿವ್ ಇಂಟಿಜರ್ ಆಗಿದ್ರೆ ಸೇಮ್ ಇದೇ ತರಾನೇ ಎರಡು ಪಾಸಿಟಿವ್ ಇಂಟಿಜರ್, +1 ಇಂಟು +2. ಸೊ ಏನ್ ಹೇಳಿದೆ? ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಸೊ ಪ್ಲಸ್ ಅಲ್ಲ ಆನ್ಸರ್ ಬರುತ್ತೆ. 1 2 2. ಓಕೆ. ನೆಕ್ಸ್ಟ್ ಯಾವ್ದಾದ್ರು ಒಂದು ನೆಗೆಟಿವ್ ಇಂಟಿಜರ್ ಇದ್ದು ಇನ್ನೊಂದು ಪಾಸಿಟಿವ್ ಇಂಟಿಜರ್ ಇದ್ದಾಗ ಏನಾಗುತ್ತೆ? ಸೊ ಆನ್ಸರ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ನಾನು ನೆಗೆಟಿವ್ ಅಲ್ಲಿ ಬರುತ್ತೆ. ಓಕೆ. ಸೊ ಅದಕ್ಕೆ ಎಕ್ಸಾಂಪಲ್ -1 ಇಂಟು +2. ಸೊ ಇದು ಮಾಡಿದಾಗ ಏನಾಗುತ್ತೆ? ಫಸ್ಟ್ ಸೈನ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಬರೀರಿ. 1 2 2. ಓಕೆನಾ. ಸೊ ನಮ್ಗೆ ಆನ್ಸರ್ ಯಾವ ಇಂಟಿಜರ್ ಆಯ್ತು? ಯಾವ್ದಾದ್ರು ಒಂದು ನೆಗೆಟಿವ್ ಇಂಟಿಜರ್ ಇದ್ರೂ ಕೂಡ ನಮ್ಗೆ ಆನ್ಸರ್ ನೆಗೆಟಿವ್ ಇಂಟಿಜರ್ ಅಲ್ಲೇ ಬರುತ್ತೆ. ಸೊ ಅದೇ ರೀತಿ ಲಾಸ್ಟ್ ಒನ್ ಕೂಡ +1 ಇಂಟು -2. ಸೊ ಈಗಲೂ ಕೂಡ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಅಂತ ಹೇಳಿದೆ? ಮೈನಸ್. ಸೊ ಆನ್ಸರ್ ನಮಗೆ ನೆಗೆಟಿವ್ ಇಂಟಿಜರ್ ಅಲ್ಲೇ ಬರುತ್ತೆ. 1 2 2. ಸೊ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಇದು ಮಲ್ಟಿಪ್ಲಿಕೇಶನ್ ಆಫ್ ಇಂಟಿಜರ್ಸ್ ಮಾಡುವಾಗ ತುಂಬಾನೇ ನೆನ್ಪಿಟ್ಕೊಳ್ಳಬೇಕಾದ ಪಾಯಿಂಟ್ಸ್ ಇದು. ಓಕೆನಾ. ಇದನ್ನ ಈಗ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇದನ್ನ ಬರ್ದಿಟ್ಕೊಳ್ಳಿ, ಇಲ್ಲ ಈಗಲೇ ಬರ್ಕೊಳ್ಳಿ. ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಆಮೇಲೆ ನೋಟ್ಸ್ ಬರ್ಕೊಳ್ಳಿ. ಓಕೆನಾ. ಇದು ಮಲ್ಟಿಪ್ಲಿಕೇಶನ್ ಆಫ್ ಇಂಟಿಜರ್ ಮಾಡುವಾಗ ನೆನ್ಪಿಟ್ಕೋಬೇಕಿರೋದು. ಈಗ ಕೆಲವು ನಿಮ್ಗೆ ಪ್ರಾಬ್ಲಮ್ಸ್ ಮಾಡಿ ತೋರಿಸ್ತೀನಿ ನಾನು. ಓಕೆನಾ.